ಸುಧಾಕರ್ ಅವರೇ ಮತ್ತು ಇಲಾಖಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೃಷ್ಣು ಅವರೇ ಮತ್ತು ನಮ್ಮ ಜಸ್ಟಿಸ್ ಶ್ರೀನಿವಾಸ್ ಗೌಡರು ಮತ್ತು ಪ್ರೊಫೆಸರ್ ತಿಮ್ಮಣ್ಣ ಅವರು ಮತ್ತು ನಮ್ಮ ಪ್ರಸನ್ನ ಇಡೀ ಮತ್ತು ಎಲ್ಲ ಸಿಬ್ಬಂದಿ ಮಿತ್ರರು, ಮೊದಲನೇದಾಗಿ ಪತ್ರಕರ್ತ ಮಿತ್ರರೇ ನಾನು ಕ್ಷಮೆ ಕೇಳ್ತೇನೆ. ಯಾಕಂದರೆ ನಮ್ಮ GC ಎಲ್ಲ ಇಟ್ಕೊಂಡಿದ್ವಿ. ಸುಧಾಕರ್ ಅವರು ನಮಗೆ ಸಚಿವರು ಕಾಲ್ ಮಾಡಿ ಬರಲೇಬೇಕು ಅಂತ ಹೇಳಿದ್ದಕ್ಕೆ ಮುಗಿಸಿ ಬರೋದಕ್ಕೆ ಸ್ವಲ್ಪ ತಡ ಆಗಿದೆ, ದಯವಿಟ್ಟು ಕ್ಷಮಿಸಬೇಕು. ಈ ನಾವು KE ಸಾಧನೆ ಈಗಾಗಲೇ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ. ನಮಗೆ ಒಂದು ಸಂತೋಷ ಏನಂತಂದರೆ ಇದೆಲ್ಲ ಫೇಸ್ ಲಿಫ್ಟೆಡ್ ಮಾಡಿದ್ದಾರೆ. ಎಂಟೈರ್ ಆಫೀಸ್ ಹ್ಯಾಸ್ ಬಿನ್ ಫೇಸ್ ಲಿಫ್ಟೆಡ್. ಆಮೇಲೆ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ, ಪೇರೆಂಟ್ಸಿಗೆ ಇಟ್ ಇಸ್ ಸೆಂಡಿಂಗ್ ಅ ಗುಡ್ ಸಿಗ್ನಲ್ ದಟ್ ಗೌರ್ಮೆಂಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಪ್ರೊವೈಡಿಂಗ್ better basic amenities when they come for the counseling, so that to make the students and the parents comfortable when they undergo this process. ಗೊತ್ತಿದೆ ನಮ್ಮ ರಾಜ್ಯ ವಿಶೇಷವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹ್ಯಾಸ್ ಡೂನ್ ಎ ಟ್ರೆಮೆಂಡಸ್ ಜಾಬ್. ಆಮೇಲೆ ನಮ್ಮ ರಾಜ್ಯಕ್ಕೆ ಮೊದಲನೇ CET ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಹೆಗ್ಗಳಿಕೆ, ಪಾರದರ್ಶಕತೆಗೆ ಇವತ್ತು KE is 100% ಟ್ರಾನ್ಸ್ಪರೆಂಟ್ ಅಂತ ಹೇಳಿ ನಾವು ಭಾಳ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದು. ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ರಾಜ್ಯದಲ್ಲಿ ನಮಗೆ ಪಾರದರ್ಶಕ ಮತ್ತು merit will always prevail and there is no scope for manipulation at all. So this has been one of the highlights of this government. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟತೆಯಿಂದ ಈ ಮಾತನ್ನು ಹೇಳಿದ್ದಾರೆ. ಯಾಕಂದರೆ this commitment for the meritorious students of the state, this is a commitment from the government. ಯಾವುದೇ ನೇಮಕಾತಿಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರಬೇಕು ಮತ್ತು ಈ ರಾಜ್ಯದಲ್ಲಿ ಯಾರು ಮಕ್ಕಳು ಬಹಳ ಪರಿಶ್ರಮ ಮಾಡಿ ಓದ್ತಾರೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರು ಇವತ್ತು ಸರ್ಕಾರಿ ನೇಮಕಾತಿಗಳಲ್ಲಿ ಆಗಲಿ ಅಥವಾ ಬೇರೆ ಬೇರೆ ನೇಮಕಾತಿಗಳಲ್ಲಿ ಅವರು ಒಂದು ಆಶಾಭಾವನೆಯಿಂದ ಈ ನಮ್ಮ ಸಂಸ್ಥೆಗಳಲ್ಲಿ ನಮಗೆ ಸರ್ಕಾರಿ ನೌಕರಿಗಳು ಸಿಗಬೇಕು ಅಂತಂದ್ರೆ ಪಾರದರ್ಶಕತೆ ಇರ್ತದೆ ಅಂತೇನೋ ಅವ್ರ ಅಪೇಕ್ಷೆ ಇದೆ. ಅಪೇಕ್ಷೆ ಅಂತಲೇ KE ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ವಿವಿಧ ನಾವೀಗ ಸಾಕಷ್ಟು ಎಕ್ಸಾಮ್ಸು ನಮ್ಮಲ್ಲಿ ಮೇಜರ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದು KPSC KE. KE ಅಡ್ವಾಂಟೇಜ್ ಏನಂದ್ರೆ we are now preferring more to the KE side because there is no system of interview at all. That is what we want to slowly migrate. ಎಲ್ಲಿ ಮಾರ್ಕ್ಸ್ ಹಾಕೋದಕ್ಕೆ ಡಿಸ್ಕ್ರಿಷನ್ ಇರ್ತಕ್ಕಂಥದ್ದು, ಅದು ಆಪ್ಟಿಟ್ಯೂಡ್ ಟೆಸ್ಟು, ಇಟ್ ಮೈಟ್ ಬಿ ರಿಕ್ವೈರ್ಡ್ ಇನ್ ಸರ್ಟನ್ ಜಾಬ್ಸ್, ಬಟ್ ಹಿಯರ್ in most of the cases where interviews are not required, it's only merit come roster. This opportunity in India KE ಬಹಳ ಆಕ್ಟ್ ಆಗಿ ಮಾಡ್ತಾ ಇದೆ, ಅದಕ್ಕೆ ಅವ್ರಿಗೆ ಅಭಿನಂದನೆಗಳು. ಮತ್ತು ನಮ್ಮ ಕೌನ್ಸಿಲಿಂಗಲ್ಲೂ ಕೂಡ ಕೌನ್ಸಿಲಿಂಗ್, ಯಾಕಂದರೆ ಈಗ ನಾನು ಹಿಂದೆನೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ. There was so much uncertainty then. Now the system has migrated to transparent system where NEET is being conducted. NEET ಎಕ್ಸಾಮ್ ಅಲ್ಲೂ ಕೂಡ ಕೆಲವೊಂದು ಅನೇಕ ಗೊಂದಲಗಳಾದವು, ಆದರೆ KE ಯಾವುದೇ ಎಕ್ಸಾಮ್ ಅಲ್ಲಿ ಗೊಂದಲ ಆಗಿರೋದು ಈ ಸದ್ಯಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಅಂತ ಯಾವುದು ಆಗಿಲ್ಲ. ಹಾಗಾಗಿ ಇವತ್ತು ಕೌನ್ಸಿಲಿಂಗ್ ಮಾಡೋದು ಕೂಡ ಬಹಳ ಪಾರದರ್ಶಕವಾಗಿದೆ. ಮತ್ತು ಈಗಾಗಲೇ ನಾನು ಬಹಳ ಸಂತೋಷದಿಂದ ಹೇಳ್ಬೋದು ಏನಂದ್ರೆ MBBS 100% ಕೌನ್ಸಿಲಿಂಗ್, ಆಲ್ ದ ಸೀಟ್ಸ್ ಹ್ಯಾವ್ ಬೀನ್ ಟೇಕನ್, ಒಂದೂ ಸೀಟ್ ಉಳಿದಿಲ್ಲ. ಆಮೇಲೆ ಡೆಂಟಲ್ ಅಲ್ಲಿ ಯಾಕಂದ್ರೆ 22-23 ನೋಡಿದ್ರೆ ಸಾಕಷ್ಟು ಸೀಟ್ ಉಳಿದಿದ್ದಾದ್ರೆ 2-3 ವರ್ಷದಿಂದ ಯಾವುದೇ ಒಂದೇ ಒಂದು ಸೀಟು ಕೂಡ ಉಳಿದಿಲ್ಲ. ಅದು ಬೇರೆ ಬೇರೆ ಕೋರ್ಸಲ್ಲಿ ಸೀಟ್ ಕೆಲವು ಉಳಿದಿದೆ. ಏನಂದ್ರೆ ಎಸ್ಪೆಷಲಿ ಆಯುರ್ವೇದ, ಇನ್ ಫಾರ್ಮಸಿ, ಇನ್ ನರ್ಸಿಂಗ್ and see various other courses as well. Even in ನೋಡಿ ಯೋಗ, ನ್ಯಾಚುರೋಪತಿ, ವೆಟರ್ನರಿಯಲ್ಲಿ ಸೀಟ್ ಉಳಿದಿದೆ. ಐ ಆಮ್ ಸರ್ಪ್ರೈಸ್ ಬಿಕಾಸ್ ಇಟ್ಸ್ ಒನ್ ಆಫ್ ಮೋಸ್ಟ್ ಸಾರ್ಟ್ ಆಫ್ಟರ್ ಕೋರ್ಸಸ್. ವೆಟರ್ನರಿ 24 ಸೀಟ್ಸ್ ಉಳಿದಿದೆ. ಇಂಜಿನಿಯರಿಂಗ್ maybe there are some difficulties. We need to overcome this as well. We have to find a way how we can overcome this. Because these are all precious seats where the students are aspiring. ಸೊ ಅದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆ ಆಗಿದೆ. ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ.
ಹೊಸ ಬಿಲ್ಡಿಂಗ್ ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹಾಗಾಗಿ KA is functioning as per our expectation. So we congratulate all the ED and all the team for having been conducting this institute in a very proper way. ಹಾಗಾಗಿ ಮತ್ತು ವಿಶೇಷವಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೂಡ ಬಹಳ ಇದರ ಮೇಲೆ ಕಾಳಜಿ ವಹಿಸಿ ಇದಕ್ಕೆ ಏನೇನೆಲ್ಲ ನಾವು ರಿಫಾರ್ಮ್ಸ್ ತರಬಹುದು ಮತ್ತು ಯಾವ ರೀತಿಯಾಗಿ ನಾವು ಇದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಕೂಡ ಸಾಕಷ್ಟು ಅವರು ಇದಕ್ಕೆ ನಿಗಾ ವಹಿಸ್ತಾ ಇದ್ದಾರೆ. ಇನ್ನು ಮುಂದೆ ನಾವು ಮೇಜರ್ ರಿಕ್ರೂಟ್ಮೆಂಟ್ಸ್ ಎಲ್ಲ KE-ಇಂದನೇ ಆಗ್ತದೆ. KPSC ಕೂಡ ಬೇಕಾಗ್ತದೆ. KPSC we can't because that's also a constitutional body. So KPSC and KA will because the intention of the government is to bring 100% transparency, especially KPSC and KA will do more thrust to bring it everything overboard. Thank you.